ओम साई राम। 10 पे भगवान श्री सत्य साई बाबा। असतोमा सत्यमय तमसोमा ज्योतिर्गमय मृत्योर्मा अमृतनिगमय। ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಎಂಬುದು ಒಂದು ಅನುಭವ. ಎಲ್ಲಿ ಸತ್ಯ ಮತ್ತು ಧರ್ಮಗಳಿದೆಯೋ ಅಲ್ಲಿ ಶಾಂತಿಯು ಅವುಗಳನ್ನು ಅನುಸರಿಸುತ್ತದೆ. ಶಾಂತಿಯನ್ನು ಅನುಭವಕ್ಕೆ ತಂದುಕೊಳ್ಳಲು ಕಠಿಣ ಪರಿಶ್ರಮದ ಅಗತ್ಯವಿಲ್ಲ. ಸತ್ಯವನ್ನು ಕಾರ್ಯರೂಪದಲ್ಲಿ ತಂದಾಗ ಅಲ್ಲಿ ಶಾಂತಿಯು ಕಂಡುಬರುತ್ತದೆ. ಎಲ್ಲಿ ಮನಸ್ಸು ಮೌನವಾಗುವುದು ಆ ನೈಜ ಸ್ಥಿತಿಯೇ ಶಾಂತಿ. ಸ್ವಾಮಿಯವರು ಅವರ ಪ್ರವಚನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. మనము శాంతిని పెంచే దూతలమే కానీ అశాంతిని పెంచే యమదూతలము కాకూడదు ಎಂದು. ಅಂದ್ರೆ ಅರ್ಥ, ನಾವು ಶಾಂತಿಯನ್ನು ಬೆಳೆಸುವ ದೂತರೇ ಆಗಬೇಕೇ ಹೊರತು ಅಶಾಂತಿಯನ್ನು ಬೆಳೆಸುವ ಯಮದೂತರಾಗಬಾರದು. ಶಾಂತಿ ಎಂದರೆ ನೆಮ್ಮದಿ. ತೃಪ್ತಿಯ ಬಳಿಯಲ್ಲಿ ಉದಯಿಸುವ ಅತ್ಯ ಅಮೂಲ್ಯ ಪಾರಿಜಾತವೆಂದರೆ ಶಾಂತಿ. ಶಾಂತಿಯ ಕುರಿತಾಗಿ ಒಂದು ಕಥೆಯನ್ನು ತಿಳಿಯೋಣ. ಕುರುಕ್ಷೇತ್ರ ಯುದ್ಧದ ಹಿಂದಿನ ಸಂದರ್ಭದಲ್ಲಿ ಕೌರವರು ಮತ್ತು ಪಾಂಡವರು ತಮ್ಮ ತಾಯಂದಿರ ಸಹೋದರರು ಎಂದು ತಿಳಿದಿದ್ದರೂ ಕೂಡ ಹಕ್ಕು ಹೊಂದುವ ವಿಚಾರದಲ್ಲಿ ಬಿರುಕುಗೊಂಡಿತ್ತು. ಪಾಂಡವರು ಶಾಂತಿಪೂರ್ಣ ಪರಿಹಾರವನ್ನು ಬಯಸಿದರು. ಆದರೆ ಕೌರವರು, ವಿಶೇಷವಾಗಿ ದುರ್ಯೋಧನ, ಈ ಒಪ್ಪಂದವನ್ನು ನಿರಾಕರಿಸಿದರು. ಯುದ್ಧವನ್ನು ತಪ್ಪಿಸಲು ಶ್ರೀಕೃಷ್ಣನು ದೂತನಾಗಿ ಹಸ್ತಿನಾಪುರಕ್ಕೆ ಹೋದನು. ಕೌರವ ಸಭೆಯಲ್ಲಿ ಶಾಂತಿಯ ಸಂದೇಶವನ್ನು ನೀಡಿದನು. ಪಾಂಡವರ ಕೋರಿಕೆಯಂತೆ 5 ಗ್ರಾಮಗಳನ್ನು ಕೊಡಬೇಕೆಂದು ವಿನಂತಿಸಿದನು. ಯುದ್ಧದ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿಸಿದರೂ ಸಹ ಯಾವ ಪ್ರಯೋಜನವೂ ಆಗಲಿಲ್ಲ. ದುರ್ಯೋಧನನು ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ಎಂದು ಪ್ರಚೋದಿಸಿದನು. ಯಾವಾಗ ಶ್ರೀಕೃಷ್ಣನ ಶಾಂತಿ ಸಂದೇಶವನ್ನು ದುರ್ಯೋಧನ ತಡೆ ಹಾಕಿ ಕೃಷ್ಣನನ್ನು ಬಂಧಿಸಲು ಮುಂದಾದನೋ ತಕ್ಷಣವೇ ಶ್ರೀಕೃಷ್ಣನನು ತನ್ನ ವಿಶ್ವರೂಪವನ್ನು ತೋರಿಸಿದನು. ಶ್ರೀಕೃಷ್ಣನ ಶಾಂತಿ ಪ್ರಯತ್ನವು ವಿಫಲವಾದಾಗ ಕುರುಕ್ಷೇತ್ರದಲ್ಲಿ ಯುದ್ಧವೇ ಅವಶ್ಯಕವಾಯಿತು. ಈ ಯುದ್ಧದ ಸಮಯದಲ್ಲಿ ಪಾಂಡವರಿಗೆ ಧರ್ಮದ ಮತ್ತು ನೀತಿಯ ಆಶೀರ್ವಾದವಾಗಿ ಶ್ರೀಕೃಷ್ಣನು ಅವರ ರಥಸಾರಥಿಯಾದನು. ಶ್ರೀಕೃಷ್ಣನ ಶಾಂತಿ ಸಂದೇಶವು ಧರ್ಮ ಮತ್ತು ಶಾಂತಿಯ ನಡುವಿನ ಸಮತೋಲನವನ್ನು ನೆನಪಿಸುವ ಪಾಠವಾಗಿದೆ. ಶಾಂತಿಯಿಲ್ಲದೆ ಆನಂದವಿಲ್ಲ ಎಂಬ ಮೌಲ್ಯವೆಂದು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಶಾಂತಿಯ ಉಗಮ ಸ್ಥಾನವು ವ್ಯಕ್ತಿಯ ಮನಸ್ಸು ಅಥವಾ ಅಂತರಂಗದ ಕೇಂದ್ರವಾದ ಆತನ ಹೃದಯವಾಗಿದೆ. ನಮ್ಮ ಮನಸ್ಸು ಹಾಗೂ ಹೃದಯದಲ್ಲಿ ಶಾಂತಿಯು ನೆಲೆಸಿದ್ದರೆ ಮಾತ್ರ ನಾವು ಜನರನ್ನು ಒಟ್ಟುಗೂಡಿಸಿ ಶಾಂತಿಯ ಬಗ್ಗೆ ಮಾತನಾಡಲು ಹಾಗೂ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯ. ನಮ್ಮಂತರಂಗದಲ್ಲಿಯೇ ಶಾಂತಿ ಇಲ್ಲದಿದ್ದರೆ ಬಾಹ್ಯ ಪ್ರಪಂಚದಲ್ಲಿ ಅದರ ಸ್ಥಾಪನೆಯು ತೊಡಗಿನಿಂದ ಸಾಧ್ಯವಿಲ್ಲ. ಸ್ವಾಮಿಯವರು ಹೇಳಿದ ಹಾಗೆ, ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಪ್ರೇಮವಿರುತ್ತದೆ, ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಶಾಂತಿ ಇರುತ್ತದೆ, ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಸತ್ಯವಿರುತ್ತದೆ, ಎಲ್ಲಿ ಸತ್ಯವಿದೆಯೋ ಅಲ್ಲಿ ಆನಂದವಿರುತ್ತದೆ, ಎಲ್ಲಿ ಆನಂದವಿರುತ್ತದೆಯೋ ಅಲ್ಲಿ ಭಗವಂತನಿರುತ್ತಾನೆ. ಸರ್ವೇ ಜನಾಃ ಸುಖಿನೋ ಭವಂತು.